ಪ್ರಿಯ ಪಾಠಶಾಲೆ, ಕೇಳಿ ನನ್ನ ಈ ಮನವಿ. ನಮ್ಮ ಮಕ್ಕಳು ಕೇಳಿದಾಗ ಮಲಮೂತ್ರ ವಿಸರ್ಜನೆ ಮಾಡಲು ಹೋಗಲು ಬಿಡಿ, ಕೇಳಿದಾಗ ನೀರು ಕುಡಿಯಲು ಅವಕಾಶ ಮಾಡಿಕೊಡಿ. ನನ್ನ ಮಗನ್ನ ನಾನು ಕೇಳಿದೆ, ಏನಪ್ಪ ದಿನ ಬಾಟ್ಲಲ್ಲಿ ನೀರೇ ಖಾಲಿ ಆಗಲ್ಲ, ಹಾಗೆ ತೊಗೊಂಡು ಬರ್ತೀಯಾ ಅಂದರೆ, ಅಮ್ಮ ನೀರು ಕುಡಿದ್ರೆ ಸುಸ್ಸು ಮಾಡಬೇಕು, ಸುಸ್ಸು ಕ್ಲಾಸ್ ಮಧ್ಯೆ ಹೋಗೋಕ್ಕೆ ಬಿಡಲ್ಲ, ನಾನು ಶಾರ್ಟ್ ಬ್ರೇಕ್ಗೆ ಬೆಲ್ ಹೊಡೆಯೋ ತನಕ ಕಾಯಬೇಕು, ಇಲ್ಲ ಮೇಡಮ್ ಬೈತಾರೆ ಅಂತ. ಅವನಿಗೆ ಬರೀ 6 ವರ್ಷ. ಕೇಳಿ ನನ್ನ ಮನಸ್ಸಿಗೆ ಬಹಳ ಬೇಜಾರಾಯಿತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರ ದೇಹ ಈ ಗಂಟೆಗೆ ಕೆಲಸ ಮಾಡಲ್ಲ ಅಲ್ವಾ, ಅದರ ಅನುಗುಣವಾಗಿ. ಈಗ ಮಲಮೂತ್ರ ಎರಡನ್ನೂ ಕಂಟ್ರೋಲ್ ಮಾಡೋದ್ರಿಂದ ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ಹೊಟ್ಟೆ ನೋವು ಬರುತ್ತೆ, ಕಾನ್ಸ್ಟಿಪೇಷನ್ ಆಗ್ಬೋದು, ದೊಡ್ಡವರು ಆಗ್ತಾ ಆಗ್ತಾ ಲಾಂಗ್ ಟರ್ಮ್ ಬ್ಲ್ಯಾಡರ್ ಇಶ್ಯೂಸ್ ಕಾಣಿಸ್ಕೊಳ್ಬೋದು ಅವರಲ್ಲಿ. ನೀರು ಕುಡಿದೇ ಇದ್ದರೆ ಸುಸ್ತಾಗ್ಬೋದು, ತಲೆನೋವು ಬರ್ಬೋದು, ಫೋಕಸ್ ಮಾಡೋಕ್ಕಾಗೋದಿಲ್ಲ. ಈಗ ಯಾವುದೇ ಒಂದು ಪುಟ್ಟ ಮಗು ತಾನು ಬೇರೆಯವರ ಕಂಟ್ರೋಲಲ್ಲಿದ್ದೀನಿ, ಅವರು ಹೇಳಿದಾಗ ನಾನು ನೀರು ಕುಡಿಬೇಕು, ಬಾತ್ರೂಮ್ಗೆ ಹೋಗಬೇಕು ಅನ್ನೋದು ಎಷ್ಟು ಒಳ್ಳೆಯದು. ಅವರು ನಿಮ್ಮ ಕ್ಲಾಸ್ನ ಡಿಸ್ಟರ್ಬ್ ಮಾಡಲಿಕ್ಕಾಗಲಿ ಈ ಥರ ಕೇಳೋದಿಲ್ಲ, ಸುಸುಗೆ ಹೋಗಬೇಕು, ನೀರು ಕುಡಿಬೇಕು ಅಂತ. ಅವರ ಅವಶ್ಯಕತೆನಷ್ಟೇ ಅವ್ರು ಕೇಳ್ಕೊಳ್ತಾ ಇರೋದು. ದಯವಿಟ್ಟು ಅವರು ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋ ರೀತಿ ಮಾಡಬೇಡಿ. ನೀವು ಅಂದ್ಕೊಳ್ಬೋದು ನಾವು ಒಂದು ಡಿಸಿಪ್ಲಿನ್ ತರ್ತಿದ್ದೀವಿ ಅಂತ. ಇದು ಡಿಸಿಪ್ಲಿನ್ ಅಲ್ಲ. ಬೇರೆಯವರ ಕೈ ಕೆಳಗಿದ್ದಾಗ ಅವ್ರು ಮಾಡ್ತಿರೋದು ತಪ್ಪಾದರೂ ಅದನ್ನು ಸಹಿಸ್ಕೊಂಡಿರಬೇಕು ಅನ್ನೋದನ್ನು ಕಲಿತಿದ್ದಾರೆ ನಮ್ಮ ಮಕ್ಕಳು. ಹಾಗಾಗಿ ನಿಮ್ಮಲ್ಲಿ ಪ್ರಿಯ ಪಾಠಶಾಲೆ ಒಂದು ಮನವಿ, ನಮ್ಮ ಮಕ್ಕಳು ಕೇಳಿದಾಗ ಮಲಮೂತ್ರ ವಿಸರ್ಜನೆ ಮಾಡಲು ಅವಕಾಶ ಮಾಡಿಕೊಡಿ. ಅವರು ಕೇಳಿದಾಗ ದಾಹವಾದಾಗ ನೀರು ಕುಡಿಯಲು ಅವಕಾಶ ಮಾಡಿಕೊಡಿ.